ಈ ಒಂದು ಸಂಪ್ರದಾಯವನ್ನು ಬೆಳೆಸಿ ನಾಮ ಸಾಧನೆ ಬಗ್ಗೆ ಪ್ರೇರಣೆಯಾಗಿದ್ದೀರಿ, ಭಕ್ತಿ ಮಾರ್ಗಕ್ಕೆ ಬೆಳಕಾಗಿದ್ದೀರಿ. ತಮ್ಮನ್ನು ಅನೇಕರ ಸದ್ಗುರುಗಳಂತ ಕರೀತಾರೆ, ಇನ್ನು ಕೆಲವರು ತಮ್ಮ ಮೋಕ್ಷ ಮಾರ್ಗದ ಮಾರ್ಗದರ್ಶಕರು ಅಂತ ಕರೀತಾರೆ. ಅಂಥ ಭಕ್ತ ಕೋಟಿಗೆ ತಮ್ಮ ನಾಮ ಸಾಧನೆಯ ಬಗ್ಗೆ ಏನು ಅಮೃತವಾಣಿದೆ? ಭಾವಂ ತದ್ಭವತಿ ಎನ್ನುವಂತೆ ಈ ಚಿದಂಬರ ಸಂಪ್ರದಾಯದಲ್ಲಿ ಯಾರು ಗುರುಗಳು ಯಾವ ಶಿಷ್ಯರು ಅಂತಕ್ಕಂಥದ್ದನ್ನು ಆ ಉಚ್ಚ ಮಟ್ಟದ ಸಾಧಕರಲ್ಲಿ ಎಲ್ಲರೂ ಒಂದೇ ಸರಿಯಾಗಿ ಸಮಾನವಾಗಿ ಕಾಣ್ತಕ್ಕಂಥದ್ದು ಒಂದು ಭಾವನೆ ನಮ್ಮದು. ಯಾಕಂದರೆ ಗುರು ಮತ್ತು ಶಿಷ್ಯ ಈ ಸಂಪ್ರದಾಯ ಅಂತಕ್ಕಂಥದ್ದು ಆರಂಭದಲ್ಲಿ ಬೇರೆ ಬೇರೆ ಆಗಿ ಕಂಡರೂ ಸಹ ಚಿದಂಬರ ಉಪಾಸನೆಯಲ್ಲಿ ನಾವು ರಾಜಾರಾಮ್ ಮಹಾರಾಜರ ಒಂದು ಅಭಂಗದ ಆಧಾರದ ಮೇಲೆ ಚಿದಂಬರ ಚರಣಿದಾಸ್ ತದ್ರೂಪ್ ಜಹಾಲ ಅಂತಕ್ಕಂಥದ್ದೊಂದು ವಾಕ್ಯವನ್ನು ನಾವು ನೋಡ್ತಾ ಇದ್ದೀವಿ. ಚಿದಂಬರ 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 ನಾಮಸ್ಮರಣೆ ಯಾರು ಮಾಡ್ತಾರೆ ಅವರು ಚಿದಂಬರ ಸ್ವರೂಪರಾಗ್ತಾರೆ ಅಂತ ತಿಳ್ಕೊಂಡು ಹೇಳಿ, ಚಿದಂಬರ ಸ್ವರೂಪರಾದಮೇಲೆ ಚಿದಂಬರನ ಒಂದು ಅಸ್ತಿತ್ವ ಅಂತಕ್ಕಂಥದ್ದು ಎಲ್ಲರಲ್ಲೂ ಅದು ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗ್ತದೆ. ಮಾಜಾದ ಕಮಾನಿ ಅಭಂಗ ಮತ್ತು ರಾಜಾರಾಮ್ ಮಹಾರಾಜರ ಅಭಂಗ ಇವೆಲ್ಲವುಗಳು ಆ ಭಗವಂತನನ್ನು ಪ್ರತ್ಯಕ್ಷವಾಗಿ ನಮಗೆ ದರ್ಶನ ಮಾಡ್ತಕ್ಕಂಥ ಮಾರ್ಗದರ್ಶಿಗಳಾಗಿದ್ದಾವೆ. ಈ ಚಿದಂಬರ ಸಂಪ್ರದಾಯದಲ್ಲಿ ನಮಗೆ ಗುರುಗಳಂತಕ್ಕಂಥ ಒಂದು